ಮತ್ತೆ ನಕ್ಷಿಪುತ್ರಣ್ಣ ಹೆಂಗದ ಜೀವನ ಆರಾಮಿದ್ಯಲ್ಲ? ಎಲ್ಲ ಆರಾಮದ್ ನೋಡಪ್ಪ. ಮತ್ತೆ ಅದ ಸೊಸೆ ಹೆಂಗಳಪ್ಪ? ಮೊನ್ನೆ ಬೇರೆ ಲಗ್ನ ಮಾಡಿದ ಮಗಂದು. ಮತ್ತೆ ನನ್ನ ಮಗಂದು ಲಗ್ನ ಆಯ್ತು. ಸೊಸೆನು ಪಾಪ ಚಲೋ ನೋಡ್ಕೊಂತ ಸುಳ್ಳು ಕೇಳಮ್ಮ. ಆದ್ರ ಅಂದಂಗ ನಿಂದ ಮಗಂದು ವರದಕ್ಷಿಣೆ ಇಟ್ಟು ತಗೊಂಡಿಲ್ಲ? ನಂದಲ್ಲ 6 ತೊಲೆ ಬಂಗಾರ 2 ಲಕ್ಷ ರೂಪಾಯಿ. ಎಂತ ನೀನು ಕೊಡಿ ನೀನು ಮೋಸದ ಕಾಲ ಪ್ರಪಂಚ ಹೆಂಗ ನಡ್ದದ ಗೊತ್ತದ? ನನಗೇನದು ಮರ 2 ಎಕರೆ ಹೊಲ ಇತ್ತ. ನನ್ನ ಮಗ ಸುಮ್ನೆ ಇಂಜಿನಿಯರ್ ಓದ್ತಾನ ಅಂತ ಹೇಳಿದ್ವಿ. ಅವ್ನು ನೋಡಿದ್ರೆ 10th ಫೇಲ್ ಆಗ್ಯಾನ. ಏನಿಲ್ಲ, ಒಂದು ಕಂಪ್ಯೂಟರ್ ಮುಂದೆ ಕುಂದಿರಿಸಿದೆ, ಹಿಂಗ್ ಟೈಪ್ ಮಾಡಿದ್ದು ಒಂದು ಫೋಟೋ ತೆಗೆದು ಹಾಕಿಬಿಟ್ಟಿನಿ. ಅವನು ಬ್ರೋಕರ್ ಹಾಕಿಬಿಟ್ನಪ್ಪ. ನನಗ ಯಪ್ಪ ಸುಳ್ಳಂದ್ರೆ ಕೇಳ್ತ ಕರೆ ಒಂದ್ರ ಕೇಳ್ತದಿ. 10 ತೊಲೆ ಬಂಗಾರ 15 ಲಕ್ಷ ರೂಪಾಯಿ ಕೊಟ್ಟಾರ. ಆರಾಮಗ ಲಗ್ನ ಆಯ್ತು. ಲಗ್ನ ಅವ್ರ ಕಡೆ ಒಪ್ಪಿಸಿಬಿಟ್ಟೆ. ಆರಾಮ್ ಬಡ್ಡಿ ಕೊಟ್ಟರು ತಣ್ಣಗಿ ನೋವು ಮರ. ಮತ್ತೆ ಪ್ರಪಂಚ ಹಂಗೆ ಬರ್ಬೇಕಪ್ಪ. ಸುಮ್ಮನೆ ಏನು ನನಗೆ ಹೇಳ್ಬೇಕಾಗಿತ್ತು ಮರ. ಅವನಿಗೆ ಬ್ರೋಕರ್ ಹೇಳೋದಲ್ಲ ಬಿಡೋದಲ್ಲ. ಆಯ್ತು ಅವ ಅಲ್ಲಿ ಶಾಣ ಬರಕೈತೆ ನೋಡಪ್ಪ. ಬರ್ತಾನ ಮತ್ತೀಗ. ಮುಂದಿನಿಗೆ ಕನ್ಯೆ ಸಿಗವನು ಸಿಕ್ಕಿಲ್ಲ ಹುಡುಕಾಡಕತ್ತಾನ. ಹೊಲಕ್ ಹೋಗಿ ಹೊಲಕ್ ಬಂದಾನ. ಏನೇನ್ ಸುಮ್ಮನೆ ನೋಡಕ್ ಬಂದು ಮತ್ತೇನ ಕಾಲ ಆರಾಮ? ಏನ್ ಆರಾಮಪ್ಪ. ನೀವೇನ್ ಮಕ್ಕಳ ಮದ್ವಿ ಮಾಡ್ಕೊಂಡ್ರಿ. ಈಗ ನಮ್ ಹುಡುಗ ಕನ್ಯಾ ಸಿಗ್ವಲ್ದು. ದೊಡ್ಡ ತಿಪ್ಪಲ ಆಗ್ಬಿಟ್ಟದ. ನೋಡಿದ್ರೆ ಬರೀ ಅಂದಂಗ ಏನ್ ಮಾಡ್ತಾನ ಕೆಲಸ? ಏನ್ ಮಾಡ್ತಾನಪ್ಪ? 7 ಕ್ಲಾಸ್ ಓದ್ಯಾನ. ಸುಮ್ಮನೆ ತಿರುತ್ತದ ಸುಮ್ಮನೆ ಆ ಕಡೆ ಈ ಕಡೆ ಗಾಡಿ ನಮ್ಮಟಪ್ಪ. ಏನ್ ಮಾಡದ ಗಾಡಿ ಓದ್ತದ ಆ ಕಡೆ ಈ ಕಡೆ. ಅದ್ರ ಏಟ್ ಹತ್ತಿದ್ರ ಬಾಳ ಶರಣ, ನೀನ್ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ಅಲ್ಲಿ ಬ್ರೋಕರ್ ಪಾಪಣ್ಣ ತಾನ. ಮತ್ ನಮ್ಮ ಮಕ್ಕಳೇನ DC ಇದ್ರ ನಮಗೂ ಇದ್ರ ತಿರುಗವೆ. ಅದಕ್ಕೆ ಅವನ್ನ ಹೇಳ್ತ ನಾನೆಲ್ಲ ಆತಗ ಹೇಳ್ತ್ ಬಿಡ್ತಾನೆ. ಎಲ್ಲ ಬೋಳ್ತೇಲಿ ಗಂಟ ಹಾಕಿ ಅವನು ಬಾರಿ ಒಂದಿಕ್ ಮಾಡ್ತಾನ. ಫೀಸ್ ತಗಂತಾನ. ಅಂದ್ರ ಒಂದು ಲಗ್ನಕ್ಕ 1 ಲಕ್ಷ ರೂಪಾಯಿ 1 ತೊಲೆ ಬಂಗಾರ ಕೊಡ. ವರದಕ್ಷಿಣೆ ಕೊಡಿಸ್ತಾರ ಕಂಡಂಗ. ಹಂಗಿದ್ರೆ ಇರ್ಲಿ ಬಿಡು. ಮತ್ತೆ ಇರ್ಲಿ ಬಿಡು. ಅದ ನಂಬರ್ ತೆಗೆ. ಫೋನ್ ಈ ಬ್ಯಾಸಿಗೆ ಮಾಡಿಬಿಡಮ್ ಲಗ್ನ. ಇಲ್ತ ಏನಂತ ಮಾಡಿದ್ಯಪ್ಪ? ಬ್ರೋಕರ್ ಬಾಬಣ್ಣ ಫಿಲ್ ಮಾಡ್ಕೊಂಡು. ರೈಟ್, ಬ್ರೋಕರ್ ಬಾಬಣ್ಣ. ಹಲೋ ಹಲೋ. ಯಪ್ಪ ಬಾಬಣ್ಣ, ಏನಪ್ಪ ಆರಾಮ? ಯಾರಪ್ಪ ಮಾತಾಡ್ದ? ನೋಡಪ್ಪ ಆಗಳೇ ಡಿಲೀಟ್ ಹೊಡೆದ್ ಬಿಟ್ಟಿದ್ದೆ ಆಗ್ಯದ ನಂಬರ್. ಏನಪ್ಪ ಶಿವ ನೀನ್ ಹಿಂಗ್ ಮಾಡಿದ್ರೆ ಹಂಗ? ನಾನಪ್ಪ ಖಾನಾಪುರ್ ಶ್ಯಾಮು. ಶ್ಯಾಮಣ್ಣ ಆರಾಮೇನಪ್ಪ? ಆರಾಮಿನಪ್ಪ. ಅದೇ ಶಿವಪುತ್ರಣ್ಣ ನಾನು ಕುಂತಿದ್ವಿ. ಸೊಸೆ ಮೊನ್ನೆ ಮದ್ವೆ ಆದಕ್ ಬೇಸಾಳಲ್ಲ? ಆರಾಮಪ್ಪ ನೀನು ಪುಣ್ಯದಿಂದ ಯಪ್ಪ. ಆರಾಮಿವಪ್ಪ, ಸಣ್ಣಗಿವಿ. ಏನಿಲ್ಲ, ನಮ್ಮ ಶಾಣನ ಮಗನಿಗೆ ಕನ್ಯೆ ಹುಡ್ಕೈತನ, ಒಂದಿಕ್ಕೆ ಆಗವಲ್ವು ಸ್ವಲ್ಪ. ಅದಕ್ಕ ನಿನಗ ಫೋನ್ ಹಚ್ಚಿದ್ದೆ. ಅದಕ್ಕೆ ಆಗ್ತಿದ್ದೆ ಬರ್ತರೋ ಮಾರ. 17ರಿಂದ 77 ತನ ಒಂದು ಬ್ಯಾಗ್, ಒಂದು ಗೊಬ್ಬರ ಚೀಲ ಅವ ಫೋಟೋಗಳು. ಆಯ್ತಾಯ್ತು, ಹಂಗಂದ್ರೆ ಪರವಾಗಿಲ್ಲ. ಅಲ್ಲ ಫೀಸು ಹೇಳಿದ್ದಲ್ಲ ಫೀಸು. ನಾನೆಲ್ಲ ಒಂದಿಕ್ ಮಾಡ್ತೀನಿ. ಎಲ್ಲ ಮಸ್ತ್ನಾಗ ಹೇಳಿನಿ. ನೀನ್ ಸ್ವಲ್ಪ ಇಲ್ಲೇ ಊರಾಗಿದ್ರೆ ಬಂದ್ಬಿಡಪ್ಪ. ಇಲ್ಲೇ ಗುಡಿಯಲ್ಲೇ ಕೂತಿನಪ್ಪ. ಇವತ್ ಖಾಲಿನಿ. ನಾಳೆಗೆ ಲಗ್ನ ಆದ ಒಂದು ರೊಕ್ಕ ಕೊಡ್ಬೇಕು. ಅವ್ರು ನಾಳೆಗೆ ಹೋಗ್ಬೇಕು. ಇವತ್ ಖಾಲಿ ನಾನು ಬರ್ತಂತಾಗ. ಹಂಗಾರ ಇಲ್ಲೇ ಕಲ್ವಡೆ ಮಿಷಿನಲ್ಲಿ ಅಲ್ಲಿ ಗಿಡ ಇಲ್ಲ, ಆ ಗಿಡದ ಬಿಡ್ ಕುಂತೀವಿ ಮೂವರ್. ಬಾ, ಅವ್ನು ಶಾಣ ನಾನಪ್ಪ. ಬಂದೆ 5 ನಿಮಿಷ ತಡ್ಕರಿ. ನನಗೂನು ಗಿರಕಿಲ್ಲ. ಇಲ್ಲ ಏನಂತ ಬರ್ತಾನ. ಆಯ್ತಾಯ್ತು ಒಂದಿಕ್ ಮಾಡಮ್ಮ, ಯಾಕೆ ಚಿಂತೆ ಮಾಡ್ತೀನಿ. ಬಂದ ನೋಡಪ್ಪ. ಆದ್ರೆ ಸುಖ ಬೇರೆಯವ್ರಿಗೆ ಯಾವ್ದಪ್ಪ, ನನಗ ತ್ರಾಸ ಆದ. ದೇವ್ರು ನಿನ್ನ ಆರಾಮಿಟ್ಟಿರ್ಲ ಅಣ್ಣ. ಆರಾಮಿಡ್ಬೇಕು ಶಿವ. ಯಪ್ಪ ಯಾರ ಮಗನಿಗೆ ಅಂದೆಲ್ಲಪ್ಪ? ಏನಿಲ್ಲಪ್ಪ, ಇದಾಗ ನಮ್ ಶಾಣನ್ ನನ್ನ ಮಗನಿಗೆಪ್ಪ, ನಮ್ಮ ದೋಸ್ತಪ್ಪ. ಅದೇ ಮಗನಿಗೆ ಫೀಸಿಂದೆಲ್ಲ ಹೇಳಿದ್ದೆ. ಹೇಳಿನೋ ಮಾರೆ. ನೀನ್ ಅದ್ರದ್ ಬಿಟ್ಬಿಟ್ಟು ನಿಂದ ಏನದ ಎಲ್ಲ ಹೇಳಿದ್ವಿ. ಹೇಳಿನಲ್ಲಪ್ಪ ನಿನಗೆ. ಅದೊಂದ್ ಏನಿಲ್ಲಪ್ಪ, ಅದೊಂದ್ ಏನ್ ಕೊಡೋದು ಕೊಟ್ಟ ಎಲ್ಲ ಒಂದಿಕ್ ಮಾಡ್ತೀವಿ. ಖರ್ಚಿಗೆ ನಾವು ರೊಕ್ಕನು ಕೊಡ್ತೀವಿ. ಎಲ್ಲ ಒಂದಿಕ್ ಗೊಬ್ಬರ ಚೀಲ ಯಾಕೆ ಹೊತ್ಕೊಂಬರ್ ಕೋಟ್ ಅಂತ ಸೊಂಟ ಚೀಲ ತಂದಿನಿ. ಹಂಗ ಇದು ನೋಡಪ್ಪ, ನಾನ್ ಹೇಳ್ತೇನೆ. ಹುಡುಗ ಏನ್ ಮಾಡ್ತಾನ? ಏನಿಲ್ಲಪ್ಪ, ಸುಮ್ಮನೆ ಖಾಲಿ ತಿರುತ್ತಾನ. ಗಾಡಿ ಹಾಕಿ ಆ ಕಡೆ ಈ ಕಡೆ ತಿರುತ್ತಾನ. ಏನಪ್ಪ ಅತಂದ ಏನ್ ಬ್ಯಾರಿ ಇಲ್ಲ. ನಮ್ ಶಿವಪುತ್ರಪ್ಪಂದೇನ ನಂದೇನ್ ಇತ್ತಲ್ಲ ಗೋಳಾಟ, ಅದೇ ಗೋಳಾಟನೇ ಆತ. ಸೇಮ್ ಹುಡುಗರು ನಿಮ್ ಊರಾಗ ಏನು ಬರೀ ಹಿಂಗೆ ಮಸ್ತ್ ತಿಪ್ಪಲ ಬಟ್ಟಿವಿ. ಓದನಲ್ಲ ಅವ್ರ ಕೊಟ್ಟೇಳ. ನಮ್ ಊರ್ ತುಂಬಾ ಹುಡುಕಾಡಿದ್ರೆ ಒಬ್ಬನು ಗೌರ್ಮೆಂಟ್ ಜಾಬಿನವನ್ ಸಿಗೋದಲ್ಲ.
ಬರೀ ಇಂಥವೇ ಹುಟ್ಟವೆ ಹುಟ್ಟಿ ಹೇಳ ಏನ್ ಮಾಡ್ತಪ್ಪ ಅಡ್ಕೊಂಡಿವಿ ಮತ್ತೆ ಒಂದು ಜೋಡಕ್ ಮಾಡ್ಬೇಕಲ್ಲ ಮುಂದ ಅವ್ ತಂದೆ ತಾಯಿ ಕರ್ತವ್ಯ ಅವಕ್ ಏನ್ ಗೊತ್ತಾತದ್ರಿ ಮಾಡಿರ್ ನೆನ್ಸ್ಕೊಂಡ್ರಿ ಅಣ್ಣ ಮೈಯೆಲ್ಲ ಉರಿತದ ಏನ್ ಮಾಡ್ತಾಳ ಹುಡುಗ ಏನನ್ನ ಚಟ ಅಲ್ಲ ಚಟಾನಕ್ಕೇನ ಎಕಡೆ ಹೋದಾಗ ಇಷ್ಟು ಆ ಕಡೆ ಈ ಕಡೆ ಇರ್ತಾವ ನಮ್ ಎದುರಿಗೆ ಏನ್ ಮಾಡ್ತಾವ ಅವು ಕಾಣದ ಓದ್ತಾವ ಏನ್ ಇಷ್ಟು ಮತ್ತೆ ಹುಡುಗ್ರ ಜೊತೆ ಕುಡ್ಲಾರ್ದಾರ ಯಾರ ಅಣ್ಣ ಎಲ್ಲ ಬಸ್ ಕುಡಿತಾವ ಆದ್ರೆ ಇನ್ನು ನಮಗೂ ಇನ್ನು ಕುಡ್ದುಗ ಅಲ್ಲೇ ಬಿಡ್ತಾವ ನಾವೇ ಹೋಗಿ ಹೇಳ್ಕೊಂಬರ್ತೀವಿ ಅವೆಲ್ಲ ಸಿಗರೇಟ್ ಸೇದದು ಮತ್ತೆ ಆ ಕಡೆ ಹೋದ ಮಗ ಕುಡ್ದಾಗ ಏನ್ ಸೇರ್ತಾವೋ ಏನೋ ನಾವ್ ನೋಡಿವಿ ಅವ್ ಏನಿಲ್ಲ ಯಾವಾಗ ಸೇರ್ತಾವ ಹೇಳ ಪುನಃ ಇಸ್ಪಿಟ್ ಪಸ್ಪಿಟ್ ಆಡ್ತಿರ್ತಾವಲ್ಲ ಅಂತ ಟೈಮ್ನಾಗ ಟೆನ್ಷನ್ ಆಯ್ತು ಅಂದ್ರೆ ಒಂದ್ ಸೇರ್ತಾವ ಮತ್ತೆ ಅದು ಕುಡಿಯಕಲಕ್ ಸಿಗರೇಟ್ ಇದ್ರೆ ಮೈಸಿ ಅಣ್ಣ ಇಸ್ಪೆಟ್ಟುನ ಆಡ್ತಾರ ಎಲ್ಲ ಊಟ ಅದ ಎಲ್ಲ ಊಟ ಎಲ್ಲಾ ನೋಡು ಹ ಮಟಗನು ಬರ್ತೀರ ಎಲ್ಲ ಊಟ ಆತ ಹಿಂಗ್ ಹೇಳಿದ್ರ ಇಸ್ಕೊನೆ ಕುದ್ರು ಮನೆ ಕುಂದ್ರ ಒಂದಿಕ್ ಮಾಡ್ತಂತ ಹೇಳಿ ಅಲ್ಲಪ್ಪ ಇವೆಲ್ಲ ಚಟ ಅಂದ್ರ ಫೀಸ್ ಜಾಸ್ತಿ ಆತ ಮತ್ತೆ ನೋಡಪ್ಪ ನೀನು ವರದಕ್ಷಿಣೆ ಸ್ವಲ್ಪ ಹೆಂಗ ನೀನು ಜಾಸ್ತಿ ಮಾಡಿದ್ರ ಫೀಸ್ ನಿಂದ ಆಟೋಮೆಟಿಕ್ ಜಾಸ್ತಿ ಆಗ ಮತ್ತೆ ಆಯ್ತು ಅಷ್ಟೇ ಅದ ಅದ್ರಾಗೇನದ ಮಾಡಿಸ್ತಾನ ಮತ್ತೆ ಆಯ್ತು ಏನಾದ್ಯಾನ ಅದ್ರದ್ದೇನದ ಅಡ್ವಾನ್ಸ್ ಕೊಟ್ಟು ಬಿಟ್ರ ಆಯ್ತು ಈ ವಾರದಾಗ ಮುಹೂರ್ತ ಫಿಕ್ಸ್ ಮಾಡಿ ರೈಟ್ ಅಂದಂಗ ಶಾಣೆ ಮತ್ತೆ ನಾವಂತ ನಮ್ಮಂತ ಲಂಗ ಲೋಡಿ ಮಕ್ಕಳಂತ ನಮ್ಮ ಮಕ್ಕಳ ಗಟ್ಟ ನೋಡಿದ್ವಿ ಅಂತ ಲೋಡಿ ಮಕ್ಕಳಿಗೆ ಲಗ್ನ ಮಾಡಿಸಿದ ತಿಥಿನಿ ಈಗ ಅದ್ರಲ್ಲಿಂದ ವರದಕ್ಷಿಣನು ಕೊಡ್ಸಣ ಬಡ್ಡಿಗನು ಕೊಟ್ಟಿವಿ ತಣ್ಣಗಿವಿ ನೀನೊಬ್ಬ ನಂಗೆ ಫಾರ್ ಮಾಡಿಬಿಡು ಅಂತ ಹೇಳ್ತಾನೆ ನಾನು ಎಂತ ಅನ್ಯಾಯ ಕೆಲಸ ಮಾಡ್ತಾರಲ್ಲ ನೀವು ವರದಕ್ಷಿಣೆ ಇಲ್ಲಕ್ರಿ ಇಲ್ಲ ಏನು ಇಂತ ತೆಗೆದ ಮಾಡ್ತಾರೆ ಏನಲ್ಲಿ ಅವನನ್ನ ಬಡ್ಡಿ ಕೊಟ್ಟೆ ಅದು ಕೊಟ್ಟೆ ಇದು ಕೊಟ್ಟೆ ಅದ್ ಕೇಸಿ ಅವನ್ ರೊಕ್ಕ ಇಸ್ಕೊಟ್ಟದ ನೀವ್ ಇಂತ ಮನೆ ಮುಚ್ಚ ಕೆಲಸ ಮಾಡ್ತಾರೆ ಒಂದ್ ಹೆಣ್ಣಿನ ತಂದೆ ರೊಕ್ಕ ಕೊಡ್ಬೇಕಾದ್ರೆ ಎಷ್ಟು ನೋವು ಅನುಭವಿಸಿರ್ತಾನ ವರದಕ್ಷಿಣೆ ಅಂತ ಇಸ್ಕೊಂಡ್ ಹಾಳು ಮಾಡಿ ಹತ್ತಿ ಬಿತ್ತಾಕ ಎಲ್ಲಿ ನಮ್ ಹುಡುಗ ಹಂಗೆ ಇದ್ರೆ ಚಿಂತಿಲ್ಲ ಅಲ್ಲಿ ಇಂತ ಕೆಲಸ ಮಾಡಿದ್ರಾಗ ಮಕ್ಕಳು ನಿಮ್ಮನ್ನ ನೋಡು ಏನಂತ ಇದ್ರಲ್ಲಿ ಬಾಬಣ್ಣ ಅಂತ ಮೊದಲೆತ್ತಳು ಲಂಡನ್ನಲ್ಲಿ ವರದಕ್ಷಿಣೆಗಳು ತಗೊಂಡು ಏನು ಬರೀ ಇಂತ ಮನೆ ಮುರಿಸ ಕೆಲಸಗಳು ಮಾಡ್ತಾರೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಂತ ಹೇಳ್ಯಾರ ಈಗ 1000 ಗಟ್ಲೆ ಲಕ್ಷ ಗಟ್ಲೆ ತಗೊಂಡು ಮದುವೆ ಮಾಡಂತ ಹೇಳಿಲ್ಲ ಮುಟ್ಟಿದ್ರಲ್ಲಿ ನಾವ್ನ ಇನ್ನೊಂದ್ಸಲ ನೀನ್ ನಡಿ ನೀನ್ ಇನ್ನೊಂದ್ಸಲ ಇಲ್ಲಿ ನಿಂತಿ ಅಂದ್ರೆ ನಿನ್ ಮಗಳ ನಿನ್ ಕೂಲಿ ಯಾವ ನೋಡು ಒಳ್ಳೇದ್ ಮಾಡಕ್ ಹೋದ್ರೆ ಹಿಂಗಂತಾನೆ ಮಾಡ್ತಾರ ಒಳ್ಳೇದು ಹೆಣ್ಣು ಮಕ್ಕಳ ಮನೆ ಮುಚ್ಚಿಕೆ ಹಾಳು ಮಾಡಿ ಹಚ್ಚಿ ಬಿತ್ತಿದ್ರಿ ಹೆಣ್ಣು ಕೊಡೋನು ಇವತ್ತಿನ ದಿವಸ ಕಣ್ಣೀರ್ದಾಗ ಕೈ ತೊಯ್ತಾನ ವರದಕ್ಷಿಣೆಗಳು ತಗೊಂಡು ಇಂತ ಕೆಲಸ ಮಾಡ್ತಾರೆ ಉರ್ಲಲ್ಲಿ ನನ್ನ ಮಗ ಹಂಗೆ ಇದ್ರು ಚಿಂತಿಲ್ಲ ಇಂತ ಕೆಲಸ ಮಾಡಬಾರ್ದು ಅಲ್ಲಿ ಮ್ಯಾಗ ಭಗವಂತಂಬನು ನಾನಲ್ಲಿ ನೋಡೋನು ನಿಮ್ಮಂತವ್ರು ಹಿಂಗ ಮಾಡಿದಕ್ಕೆ ನೋಡಿ ಹಿಂಗಾಗದು ಅಣ್ಣ ಅವ್ನ್ ಶಾಣೆ ಹೇಳೋ ಮಾತನ್ನು ಕರೆವಾದಪ್ಪ ನೀನು 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕಂತಾರಲ್ಲ ಅಣ್ಣ ಇಂಥವ್ ಸುಳ್ಳು ಇದು ದಂಧೆ ಇದು ಚಲಲ್ಲಪ್ಪ ನಾನು ಸಾಕ್ ಮಾಡ್ಕೊಂಡ್ನಪ್ಪ ನಾನ್ ಲಕ್ಷ ತಗೊಂಡ್ರು ನನ್ಗೇನ್ ಸುಖ ಇಟ್ಟಿಲ್ಲ ಹೆಣ್ಣಿನ ಜೀವನ ಹಾಳು ಮಾಡೀನಿ ಎಷ್ಟೋ ಕಷ್ಟಪಟ್ಟು ದುಡ್ದು ರೊಕ್ಕೆಲ್ಲ ನನಗ್ ಕೊಟ್ಟಾರ ನಾನು ಸುಖ ಇಲ್ಲ ಈ ಕೆಲ್ಸನೇ ಬಿಟ್ಟು ಬಿಡ್ತೀನಿ ಮಾಡಂಗಿತ್ತಂದ್ರ ಒಂದು ಒಳ್ಳೆ ಕೆಲಸ ಮಂಗಳ ಕಾರ್ಯ ಅನ್ನೋದು ಯಾಕಂದ್ರೆ 1000 ವರ್ಷ ಸಂಬಂಧ ಗಂಡ ಹೆಣ್ಣು ಸುಖವಾಗಿರ್ಬೇಕು ಕೊಟ್ಟವ್ರು ಆರಾಮಿರ್ಬೇಕು ಮಾಡಿಕೊಂಡವನು ಆರಾಮಿರ್ಬೇಕು ಎಲ್ಲ ಓಟಿ ಆರಾಮಿರ್ಬೇಕಂದ್ರೆ ಇದ್ದಂಗೆ ಚಿತ್ರಣ ಹೇಳೋದು ಅವ್ನು ಕೆಟ್ಟವನಿದ್ನಂದ್ರ ಅವನಿಗೆ ಗಂಟ ಹಾಕಿ ಆ ಹುಡುಗಿನ ಈಗ ನಮ್ಮ ಸಚಂದ್ರದ ಏನಪ್ಪ ಯಪ್ಪ ನೆನ್ಸಂಡ್ರ ನಾವ್ ಹೆಂಗ್ ತಪ್ಪು ಮಾಡಿದ್ವಲ್ಲಪ್ಪ ಅಂತ ಶಾಣೆ ಅಂದಮೇಲೆ ಗೊತ್ತಾಯ್ತು ನಮ್ಗ ಯಪ್ಪ ಬ್ಯಾಡ ಅಂತ ಶಿವ ಬ್ಯಾಡ ಶಿವ